ಲವ್ ಮಾಕ್ಟೇಲ್ 3 ಚಿತ್ರದ ಕೃತಿ ಚೌರ್ಯ ಕೇಸ್ ಎಂಡ್ ಆಗಿದೆ. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷೆ ಡಾಕ್ಟರ್ ಜಯಮಾಲಾ ಅವರು ಈ ಒಂದು ಪ್ರಕರಣಕ್ಕೆ ಅಂತ್ಯ ಹಾಡಿದ್ದಾರೆ. ಚಿತ್ರದ ನಾಯಕ ಮತ್ತು ನಿರ್ದೇಶಕ ಕೃಷ್ಣ ಹಾಗೂ ನಿರ್ಮಾಪಕಿ ಮಿಲನಾ ನಾಗರಾಜ್ ಅವರೊಟ್ಟಿಗೆ ಮಾತನಾಡಿದ್ದಾರೆ. ಅಸಲಿ ವಿಷಯ ಏನು ಅನ್ನುವುದನ್ನ ತಿಳ್ಕೊಂಡಿದ್ದಾರೆ. ಇದೇ ರೀತಿನೇ ಗುರು ದೇಶಪಾಂಡೆ ಹಾಗೂ ರಾಘವೇಂದ್ರ ನಾಯಕ್ ಅವರ ಜೊತೆಗೂ ಮಾತನಾಡಿದ್ದಾರೆ. ಕೊನೆಗೆ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ರಾಘವೇಂದ್ರ ನಾಯಕ್ ಮಾಡಿಕೊಂಡಿರೋ ಕಥೆಗೂ ಡಾರ್ಲಿಂಗ್ ಕೃಷ್ಣ ಮಾಡಿಕೊಂಡಿರೋ ಕಥೆಯ ಸ್ಫೂರ್ತಿಯ ಮೂಲ ಒಂದೇ ಆಗಿದೆ. ಆದರೆ ಇಬ್ಬರ ಕಥೆಯ ಚಿತ್ರಕಥೆ ಬೇರೆ ಇದೆ. ಆದರೆ ತಿರುಳು ಒಂದೇ ಆಗಿದೆ. ಹಾಗಾಗಿಯೇ ಇಬ್ಬರು ಈ ಕೇಸನ್ನ ಇಲ್ಲಿಗೆ ಕೈ ಬಿಡಬೇಕು ಅಂತ ಡಾಕ್ಟರ್ ಜಯಮಾಲಾ ಹೇಳಿದ್ದಾರೆ. ಇವರು ಹೇಳಿದ್ಮೇಲೆ ಎರಡು ಕಡೆಯವರು ಈ ಒಂದು ಕೇಸನ್ನ ಇಲ್ಲಿಗೆ ಕೈ ಬಿಟ್ಟಿದ್ದಾರೆ. ಈ ಮೂಲಕ ಈ ಕೇಸ್ ಇಲ್ಲಿಗೆ ಎಂಡ್ ಆಗಿದೆ. ಕಳೆದ ಕೆಲವು ದಿನಗಳಿಂದ ಇದೇ ಸುದ್ದಿ ಇತ್ತು. ಲವ್ ಮಾಕ್ಟೇಲ್ 3 ಚಿತ್ರದ ಸೆಕೆಂಡ್ ಹಾಫ್ ನಮ್ಮ ಕತೆ ಅಂತ ರಾಘವೇಂದ್ರ ನಾಯಕ್ ಹೇಳಿಕೊಂಡಿದ್ದರು. ಈ ಕಥೆಯನ್ನ ಖರೀದಿಸಿದ್ದ ನಿರ್ದೇಶಕ ನಿರ್ಮಾಪಕ ಗುರು ದೇಶಪಾಂಡೆ ಕೂಡ ಇದನ್ನೇ ಹೇಳಿದ್ದರು. ದರ್ಶನ್ ಕೊಲೆ ಆರೋಪ ಹೊತ್ತ ನಂತರವೂ ಜೈಲು ಸೇರಿದ ಮೇಲೂ ಅವರ ಮೇಲಿನ ಅಭಿಮಾನ ಕೊಂಚವೂ ಕಡಿಮೆ ಆದಂತಿಲ್ಲ ಅನ್ನೋದು ಆಗಾಗ ಪ್ರೂವ್ ಆಗ್ತಾನೆ ಇದೆ. ನಮ್ಮ ನೆಚ್ಚಿನ ನಟ ಕೇವಲ ಆರೋಪಿಯಷ್ಟೇ, ಅಪರಾಧಿ ಅಲ್ಲ ಅಂತ ಹೇಳುವ ದಾಸ್ನ ಫ್ಯಾನ್ಸ್ ಈಗಲೂ ತಮ್ಮ ಎದೆಯಲ್ಲೊಂದು ಗುಡಿ ಕಟ್ಟಿಕೊಂಡು ದಚ್ಚುನ ಆರಾಧಿಸ್ತಾನೆ ಇದ್ದಾರೆ. ಏನೋ ಒಂದು ಕೆಟ್ಟಗಳಿಗೆ ಆಗಿದ್ದಾಯ್ತು, ಹಾಗಂತ ನಮ್ಮ ಬಾಸ್ನ ನಾವು ಬಿಟ್ಟು ಕೊಡೋದಿಲ್ಲ ಅನ್ನೋ ಅಭಿಮಾನಿಗಳೇ ಹೆಚ್ಚಿರೋ ನಟ ದರ್ಶನ್. ಜೈಲ್ಗೆ ಹೋದ ನಂತರ ಅಭಿಮಾನಿಗಳ ಸಂಖ್ಯೆ ಇಳಿಮುಖ ಆಗಬಹುದು ಎಂಬ ಊಹೆ ಇತ್ತು. ಆದ್ರೆ ಅಭಿಮಾನಿಗಳ ಸಂಖ್ಯೆ ದುಪ್ಪಟ್ಟಾಗ್ತಾನೆ ಇದೆ. ದಾಸನನ್ನ ಡಿ ಫ್ಯಾನ್ಸ್ ಎಷ್ಟು ಆರಾಧಿಸ್ತಾರೆ ಅಂದ್ರೆ, ದರ್ಶನ್ ಇಲ್ಲದೆ ಇರುವ ಸಮಯದಲ್ಲಿ ದಾಸ ವಿಜಯಲಕ್ಷ್ಮಿ ಜೊತೆಗೆ ಕಳುಹಿಸಿದ ಒಂದು ಸಂದೇಶದಿಂದ ಡೆವಿಲ್ ಸಿನಿಮಾವನ್ನೇ ಗೆಲ್ಲಿಸಿದ್ದರು. ಇನ್ನು ಹುಟ್ಟುಹಬ್ಬದ ದಿನ ದರ್ಶನ್ ಇಲ್ಲದೆ ಇದ್ದರೂ ನಮ್ಮ ಚಕ್ರವರ್ತಿ ಯಾವಾಗಲೂ ನಮ್ಮ ಮನಸ್ಸಿನಲ್ಲಿ ಇದ್ದೇ ಇರ್ತಾರೆ ಅಂತ ದಾಸನ ಹೆಸರಿನಲ್ಲಿ ಅನ್ನ ಸಂತರ್ಪಣೆ, ರಕ್ತದಾನ, ವೃದ್ಧಾಶ್ರಮ, ಅನಾಥಾಶ್ರಮಗಳಿಗೆ ದಿನಸಿ ಧಾನ್ಯ, ಹಣ್ಣು ಹಂಪಲುಗಳನ್ನ ಹಂಚಿದ್ರು. ಇದೀಗ ದರ್ಶನ್ ಇನ್ನೇನು ಜೂನ್ ತಿಂಗಳಲ್ಲಿ ಬರ್ತಾರೆ ಅನ್ನೋ ನಿರೀಕ್ಷೆಯಲ್ಲಿಯೇ ದೇವರ ಮೊರೆ ಹೋಗಿದ್ದಾರೆ. ಈ ಹಿಂದೆಯೂ ಅಂದರೆ ಮೊದಲ ಬಾರಿ ಪರಪ್ಪನ ಅಗ್ರಹಾರ ಸೇರಿದ್ದಾಗ ಚಾಮುಂಡಿ ಬೆಟ್ಟವನ್ನ ದರ್ಶನ್ ಫೋಟೋ ಹಿಡಿದು ಹತ್ತಿದ ಅಭಿಮಾನಿಗಳು ಅಲ್ಲಿಯೂ ವಿಶೇಷ ಪೂಜೆ ಸಲ್ಲಿಸಿದ್ದರು. ಸ್ಯಾಂಡಲ್ವುಡ್ ನಲ್ಲಿ ವಿಭಿನ್ನ ಶೀರ್ಷಿಕೆ ಹಾಗೂ ಗ್ಲಿಮ್ಸ್ ಮೂಲಕ ಈಗಾಗಲೇ ಸದ್ದು ಮಾಡುತ್ತಿರುವ ಸಿನಿಮಾ ಬಾಸ್. ಸಿರಿ ಪ್ರೊಡಕ್ಷನ್ಸ್ ಅಡಿಯಲ್ಲಿ ಮೂಡಿ ಬರುತ್ತಿರುವ ತನುಷ್ ಶಿವಣ್ಣ ನಾಯಕನಾಗಿ ನಟಿಸಿರುವ ಈ ಸಿನಿಮಾದ ಮೊದಲ ಲಿರಿಕಲ್ ವಿಡಿಯೋ ಹಾಡು ಏನಿದೆಯೋ ನಿನ್ನ ಮಾಯೆ ರಿಲೀಸ್ ಆಗಿದೆ. ಕ್ರೈಮ್ ಥ್ರಿಲ್ಲರ್ ಕತೆ ಹೊಂದಿರುವ ಬಾಸ್ ಸಿನಿಮಾದ ಮೊದಲ ಹಾಡು ಬಿಡುಗಡೆಯಾಗಿದೆ. ಪ್ರಮೋದ್ ಮರವಂತೆ ಬರೆದಿರುವ ಈ ಹಾಡಿಗೆ ಡಿ.ವಿ. ಸುರೇಶ್ ಸಂಗೀತ ನೀಡಿದ್ದಾರೆ. ನವೀನ್ ಸಜ್ಜು ಹಾಡು ಹಾಡಿದ್ದಾರೆ. ಹಾಡು ರಿಲೀಸ್ ಆದ ಕ್ಷಣದಿಂದಲೇ ಹಾಡಿಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದು ಅಧಿಕ ಸಂಖ್ಯೆಯಲ್ಲಿ ವೀಕ್ಷಣೆಯಾಗುತ್ತಿದೆ. ಇನ್ನು ಇತ್ತೀಚೆಗೆ ಪ್ರಾದೇಶಿಕ ಸೆನ್ಸಾರ್ ಮಂಡಳಿ ಚಿತ್ರವನ್ನ ವೀಕ್ಷಿಸಿದ್ದು ಏಪ್ರಿಲ್ನಲ್ಲಿ ಸಿನಿಮಾ ತೆರೆಗೆ ತರುವ ಸಿದ್ಧತೆ ನಡೆಯುತ್ತಿದೆ ಎಂದು ನಿರ್ದೇಶಕ ವಿ. ಲವ ಹಾಡು ರಿಲೀಸ್ ನಂತರ ಚಿತ್ರತಂಡದ ಸದಸ್ಯರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು. ಆರಂಭದಿಂದಲೂ ಪ್ರೋತ್ಸಾಹ ನೀಡುತ್ತಾ ಬಂದಿರುವ ಪ್ರತಿಯೊಬ್ಬರಿಗೂ ಹಾಗೂ ಬಾಸ್ ಚಿತ್ರತಂಡಕ್ಕೆ ನಾಯಕ ತನುಷ್ ಶಿವಣ್ಣ ಧನ್ಯವಾದ ಹೇಳಿದರು. ನಾಯಕಿ ಪಾಯಲ್ ಚಂಗಪ್ಪ ಅವರು ಕೂಡ ತಮ್ಮ ಪಾತ್ರದ ಬಗ್ಗೆ ಮಾಹಿತಿ ನೀಡಿದರು. ನಟಿ ರಾಧಿಕಾ ಕುಮಾರಸ್ವಾಮಿ ಮತ್ತೆ ಬಣ್ಣದ ಲೋಕದಲ್ಲಿ ಸಕ್ರಿಯರಾಗುತ್ತಿದ್ದಾರೆ. 2024ರಲ್ಲಿ ಬಿಡುಗಡೆಯಾದ ಭೈರಾದೇವಿ ಚಿತ್ರದ ನಂತರ ಚಿತ್ರರಂಗದಿಂದ ಸ್ವಲ್ಪ ಅಂತರ ಕಾಯ್ದುಕೊಂಡಿದ್ದ ರಾಧಿಕಾ ಈಗ ಸ್ಕ್ರಿಪ್ಟ್ ಆಯ್ಕೆಯಲ್ಲಿ ಹೆಚ್ಚಿನ ಜಾಗರೂಕತೆ ವಹಿಸುತ್ತಿದ್ದಾರೆ. ಈ ಬೆನ್ನಲ್ಲೇ ಅವರ ಅಭಿಮಾನಿಗಳಿಗೆ ಒಂದು ಸಿಹಿ ಸುದ್ದಿ ಸಿಕ್ಕಿದೆ. ರಾಧಿಕಾ ಕುಮಾರಸ್ವಾಮಿ ಶೀಘ್ರದಲ್ಲೇ ಮಲಯಾಳಂ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಲಿದ್ದಾರೆ. ಕನ್ನಡ ಚಿತ್ರರಂಗದ ಸ್ಟಾರ್ ನಟಿಯಾಗಿ ಗುರುತಿಸಿಕೊಂಡಿರುವ ರಾಧಿಕಾ ಈಗಾಗಲೇ ತೆಲುಗು ಮತ್ತು ತಮಿಳು ಸಿನಿಮಾಗಳಲ್ಲಿ ನಟಿಸಿ ಸೈ ಎನಿಸಿಕೊಂಡಿದ್ದಾರೆ. ಈಗ ಅವರ ಲಕ್ ಮಲಯಾಳಂ ಚಿತ್ರರಂಗದತ್ತ ತಿರುಗಿದೆ. ಖ್ಯಾತ ಮಲಯಾಳಂ ನಿರ್ಮಾಣ ಸಂಸ್ಥೆಯೊಂದು ರಾಧಿಕಾ ಅವರನ್ನ ಸಂಪರ್ಕಿಸಿದ್ದು
ಕಥೆ ಕೇಳಿ ನಟಿ ಫಿದಾ ಆಗಿದ್ದಾರೆ ಎನ್ನಲಾಗಿದೆ. ಈ ಕುರಿತು ಸ್ವತಃ ರಾಧಿಕಾ ಅವರೇ ಮಾಹಿತಿ ಹಂಚಿಕೊಂಡಿದ್ದು, ನನಗೆ ಮಲಯಾಳಂ ಪ್ರಾಜೆಕ್ಟ್ ಒಂದರ ಆಫರ್ ಬಂದಿದೆ. ಅದರ ಕಥೆ ತುಂಬಾ ವಿಭಿನ್ನವಾಗಿದೆ ಮತ್ತು ನನಗೆ ಇಷ್ಟವಾಯಿತು. ಸದ್ಯ ಡೇಟ್ಸ್ ಹೊಂದಾಣಿಕೆ ಬಗ್ಗೆ ಮಾತುಕತೆ ನಡೆಯುತ್ತಿದೆ. ಎಲ್ಲವೂ ಅಂದುಕೊಂಡಂತೆ ನಡೆದರೆ ಶೀಘ್ರದಲ್ಲೇ ಅಧಿಕೃತ ಘೋಷಣೆ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ. ಸ್ಯಾಂಡಲ್ವುಡ್ ನ ನಂಬರ್ 1 ನಟಿ ಗುಳಿಕೆನ್ನೆಯ ಬೆಡಗಿ ದರ್ಶನ್ ನನ್ನ ಗುರು ಅಂತ ಹೇಳ್ತಾನೆ ಏನೇ ಮಾತಾಡಿದ್ರು ಪಟಾಕಿ ಹೊಡೆದಂಗೆ ಮಾತಾಡೋ ಬುಲ್ಬುಲ್ ಈಗ ದುಬಾರಿ ಕಾರಿನ ಒಡತಿಯಾಗಿದ್ದಾರೆ. ತೆರೆ ಮೇಲೆಯೂ ಮೋಡಿ ಮಾಡ್ತಾ ಕಿರುತೆರೆ ರಿಯಾಲಿಟಿ ಶೋ ಮೂಲಕ ವಾರಕ್ಕೊಮ್ಮೆ ಪ್ರತ್ಯಕ್ಷವಾಗೋ ರಚ್ಚು ನೋಡಿ ಖುಷಿ ಪಡೋ ಮಂದಿ ಈಗ ರಚ್ಚು ಹೊಸ ಕಾರು ನೋಡಿ ವಾವ್ ಅಂತಿದ್ದಾರೆ. ಡ್ಯಾನ್ಸ್ ಅಂದ್ರೆ ರಚಿತಾಗೆ ತುಂಬಾನೇ ಪ್ರಾಣ. ಡಿಕೆಡಿ ವೇದಿಕೆ ಮೇಲೆ ಶಿವಣ್ಣನ ಜೊತೆಗೆ ಕೂತು ಕಂಟೆಸ್ಟೆಂಟ್ ಗಳ ಗುಣಗಾನ ಮಾಡಿ ಡ್ಯಾನ್ಸ್ ನ ಮೆಚ್ಚಿ ಹೊಗಳೋ ರಚಿತಾ ರಾಮ್ ಆ ವೇದಿಕೆ ಮೇಲೆಯೇ ಕೂತು ಮರೆತಿದ್ದ ವಸಂತ ಹಾಡನ್ನ ಮತ್ತೆ ಟ್ರೆಂಡ್ಗೆ ತಂದರು. ಆ ಹಾಡಂತೂ ವೈರಲ್ ಆಗೋಯ್ತು. ಇದೀಗ ತಾವೇ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದ್ದಾರೆ. ಅದುವೇ ಕಾರಿನಲ್ಲಿ ರೌಂಡ್ ಹೋಗಿರೋ ಕಾರಣಕ್ಕೆ. ರಚಿತಾ ರಾಮ್ ಹೊಸ ಕಾರ್ ಖರೀದಿ ಮಾಡಿದ್ದಾರೆ. ಗ್ರೇ ಕಲರ್ದು ಈ ಕಾರ್ ಆಗಿದೆ. ಲ್ಯಾಂಡ್ ರೋವರ್ ಡಿಫೆಂಡರ್ ಕಾರ್ ಇದಾಗಿದೆ. ಇದರ ಬೆಲೆ ಎಕ್ಸ್ ಶೋರೂಮ್ ಬೆಲೆ ಸುಮಾರು 1.3 ಕೋಟಿಯಿಂದ 2.62 ಕೋಟಿಯವರೆಗೆ ಇದೆ. ಬೆಂಗಳೂರಿನಲ್ಲಿ ಆನ್ ರೋಡ್ ಬೆಲೆ ಸುಮಾರು 1.27 ಕೋಟಿಯಿಂದ 3.23 ಕೋಟಿವರೆಗೆ ಇದೆ. ಇದೀಗ ಈ ಕಾರಿನಲ್ಲಿ ರಚ್ಚು ಜಾಲಿ ರೈಡ್ ಹೋಗಿದ್ದಾರೆ. ಡಿಕೆಡಿ ಶೋ ಮುಗಿಸಿದ ಶಿವಣ್ಣ ಗೀತಕ್ಕನ ಜೊತೆಗೆ ರಚ್ಚುನ ಕರೆದುಕೊಂಡು ಜಾಲಿಯಾಗಿ ಡಿಫೆಂಡರ್ ನ ಡ್ರೈವ್ ಮಾಡಿದ್ದು ಈ ವಿಡಿಯೋ ಅಂತೂ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.